ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು ಎಂದು ಹೇಳಿದ ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ವೀಕ್ಷಿಸುತ್ತಿರುವ ನೀವು ಈ ಕಾರ್ಯಕ್ರಮಗಳ ಮೂಲಕ ದೇವರ ವಾಕ್ಯದಲ್ಲಿ ಅಡಗಿರುವ ಅನೇಕ ಸತ್ಯಾರ್ಥಗಳನ್ನು ಕಲಿತುಕೊಂಡು ಆಶೀರ್ವದಿಸಲ್ಪಟ್ಟಿರುವಿರಿ ಎಂದು ನಾನು ನಂಬುತ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ ಮೊದಲಿನ 7 ವಚನಗಳನ್ನು ಧ್ಯಾನ ಮಾಡಿಕೊಂಡು ಮಹಾಯಾಜಕನ ಗುಣಲಕ್ಷಣ ನಿರೂಪಣೆಯ ಕುರಿತು ನಾವು ತಿಳಿದುಕೊಳ್ಳುವಂತೆ ದೇವರಾತ್ಮನು ತಾನೇ ನಮಗೆ ಸಹಾಯ ಮಾಡಿದನು. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 8ನೇ ವಚನದಿಂದ 6ನೇ ಅಧ್ಯಾಯದ 2ನೇ ವಚನಗಳವರೆಗೆ ಧ್ಯಾನ ಮಾಡಲಿದ್ದೇವೆ. ಆದುದರಿಂದ ಈ ವಾಕ್ಯ ಭಾಗದಲ್ಲಿ ನಾವು 3ನೇ ಅಪಾಯ ಸಂಕೇತವಾಗಿರುವ ಮಂದ ಕೇಳುವಿಕೆಯ ಆಪತ್ತಿನ ಕುರಿತು ತಿಳಿದುಕೊಳ್ಳಲಿದ್ದೇವೆ. ಈ ಕಾರ್ಯಕ್ರಮದ ಮೂಲಕ ದೇವರ ಆಶೀರ್ವಾದ ಹೊಂದಿದ ನೀವು ಇನ್ನೂ ಮಿಸ್ ಕಾಲ್ ಮಾಡಿರದಿದ್ದರೆ ಹಿಂದೆ ನಾವು ನೀಡುವ ಸಂಖ್ಯೆಗೆ ಮಿಸ್ ಕಾಲ್ ಕೊಟ್ಟು ಸ್ವಾರ್ಥ ಸೇವೆಯನ್ನು ಪ್ರೋತ್ಸಾಹಿಸಿರಿ. ಬನ್ನಿರಿ, ಇಂದಿನ ಕಾರ್ಯಕ್ರಮವನ್ನು ಪ್ರಾರ್ಥನಾಪೂರ್ವಕವಾಗಿಯೂ ಪವಿತ್ರಾತ್ಮನ ಸಹಾಯದಿಂದಲೂ ಬಹಳ ಗಮನವಿಟ್ಟು ವೀಕ್ಷಿಸಿ ದೇವರ ದಯೆ ಕರುಣೆಯನ್ನು ಪಡೆದುಕೊಳ್ಳೋಣ. ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ವಾಕ್ಯ ಧ್ಯಾನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 8ನೇ ವಚನದಿಂದ 6ನೇ ಅಧ್ಯಾಯದ 2ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡಲಿರುವ ಪ್ರತಿ ಹಂತದಲ್ಲಿಯೂ ದೇವರನ್ನು, ಆತನ ಅತ್ಯಧಿಕವಾದಂಥ ಕೃಪೆಯನ್ನು ಆಶ್ರಯಿಸಿ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಹಾಗಾದರೆ ದಯಮಾಡಿ ನನ್ನೊಂದಿಗೆ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ರಿಂದ 10 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಜೆದೇಕನ ತರಹದ ಮಹಾಯಾಜಕನೆನಿಸಿಕೊಂಡವನಾಗಿ ತನಗೆ ವಿಧೇಯರಾಗಿರುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಒಂದು ವಿಷಯವನ್ನು ನಾನು ಒಪ್ಪಿಕೊಳ್ಳಲೇಬೇಕು. ಅದೇನೆಂದರೆ, ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು ಎಂಬುದು. ಯಾಕೆ ದೇವರ ಮಗನು ಬಾಧೆಗಳಿಂದ ವಿಧೇಯತೆಯನ್ನು ಕಲಿತುಕೊಳ್ಳಬೇಕಾಗಿತ್ತು? ಆತನು ಈಗಾಗಲೇ ಪರಿಪೂರ್ಣನಾಗಿರುವಾಗ ಯಾಕೆ ಮತ್ತೆ ಪರಿಪೂರ್ಣನಾಗಬೇಕಾದ ಅವಶ್ಯಕತೆ ಇತ್ತು? ಪ್ರಿಯರೇ, ನಾನು ಖಂಡಿತವಾಗಿಯೂ ಗೂಢತ್ವದ ಸನ್ನಿಧಿಯಲ್ಲಿ ನಿಂತಿರುವಂತೆ ನನಗೆ ಅನಿಸುತ್ತದೆ. ಇದು ನಾನು ಗ್ರಹಿಸಲು ಅಶಕ್ಯವಾದಂಥ ಗೂಢಾರ್ಥವಾಗಿದೆ. ಆದರೆ ಒಂದು ವಿಷಯ ನನಗೆ ತಿಳಿದದೆ. ಅದೇನೆಂದರೆ, ಯೇಸುಕ್ರಿಸ್ತನ ಮರಣದ ಮೂಲಕ ಪರಲೋಕವನ್ನು ಇನ್ನೂ ಅದ್ಭುತಕರವಾದದ್ದಾಗಿ ಮಾಡಿ ಎಲ್ಲವೂ ಪರಿಪೂರ್ಣತೆ ಆಗಿರುವ ಪರಲೋಕಕ್ಕೆ ಯಾವುದೋ ಒಂದನ್ನು ಸೇರಿಸುವಂತೆ ಹಾಗೂ ದೇವಕುಮಾರನು ಯಾವುದೋ ಒಂದನ್ನು ಕಲಿತುಕೊಳ್ಳುವಂತೆ ತಂದೆಯಾದ ದೇವರು ಯಾವುದೋ ಒಂದನ್ನು ಪಡೆದುಕೊಂಡನು ಎಂಬುದಾಗಿ. ನೋಡಿರಿ, ಮನುಷ್ಯರು ಕೊಡುವ ವಿವಿಧ ವಿವರಣೆಗಳು ನಮಗೆ ಪರಿಚಯವಿರಬಹುದು. ಆದರೆ ಈ ವಾಕ್ಯ ಭಾಗದಲ್ಲಿರುವ ಗೂಢಾರ್ಥವು ಬಹುಶ್ರೇಷ್ಠವಾದದ್ದಾಗಿದೆ. ಯಾಕೆಂದರೆ ಆ ಅನೇಕ ವಿವರಣೆಗಳು ಅಷ್ಟೊಂದು ತೃಪ್ತಿಕರವಾಗಿರುವುದಿಲ್ಲ. ಯೇಸುಕ್ರಿಸ್ತನು ಮನುಷ್ಯತ್ವವನ್ನು ತನ್ನ ಮೇಲೆ ತೆಗೆದುಕೊಂಡು ಆ ಮನುಷ್ಯತ್ವದಲ್ಲಿ ಆತನು ದೇವರಿಗೆ ವಿಧೇಯನಾದನು. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನದಲ್ಲಿ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು ಎಂಬುದಾಗಿ ಯೇಸುಕ್ರಿಸ್ತನು ತಾನೇ ಹೇಳಿರುವುದನ್ನು ನಾವು ನೋಡುತ್ತೇವೆ. ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ರಿಂದ 8 ವಚನಗಳಲ್ಲಿ ಹೀಗೆ ಬರೆಯುತ್ತಾನೆ: ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಮಗೆ ಸಾಯುವ ಸ್ಥಿತಿ ಏನಾದರೂ ಬಂದರೆ ಬಹುಶಃ ನಾವು ಅದನ್ನು ವಿಧೇಯತೆಯಿಂದ ಮಾಡಲಿಕ್ಕಿಲ್ಲ. ಯಾಕೆಂದರೆ
ಸಾಧ್ಯವಾದಷ್ಟು ಹೆಚ್ಚು ವರ್ಷ ಈ ಲೋಕದಲ್ಲಿ ಜೀವಿಸಲು ಸಹಜವಾಗಿ ನಾವೆಲ್ಲರೂ ಇಷ್ಟಪಡುತ್ತೇವೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ಮನುಷ್ಯನಾಗಿದ್ದಾಗ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ನೋಡಿರಿ, ಯೇಸು ಕ್ರಿಸ್ತನು ತಾನು ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು ಎಂಬುದಾಗಿ ಇಬ್ರಿಯರ ಗ್ರಂಥಕರ್ತನು ಹೇಳುವಾಗ ಅದು ನಿಜವಾಗಿಯೂ ನನ್ನ ಗ್ರಹಿಕೆಗೆ ಮೀರಿದಂಥದ್ದಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನೋ ಒಂದನ್ನು ಕಲಿತಿದ್ದಾನೆ ಎಂಬುದಾಗಿ ಹೇಳುವಂಥದ್ದು ನಿಜವಾಗಿಯೂ ಗೂಢತ್ವವಾಗಿದೆ. ಮುಂದೆ ಇದೇ ವಾಕ್ಯ ಭಾಗದಲ್ಲಿ ಆತನು ಸಿದ್ಧಿಗೆ ಬಂದು ಎಂಬುದಾಗಿ ನೋಡುತ್ತೇವೆ. ಇದರ ಅರ್ಥವೇನೆಂದರೆ ಪರಿಪೂರ್ಣ ಮಾಡಲ್ಪಡುವುದು, ಸಂಪೂರ್ಣ ಮಾಡಲ್ಪಡುವುದು ಎಂಬುದಾಗಿ. ಮತ್ತೆ ಮುಂದುವರಿದು ನಾವು ಈ ವಾಕ್ಯ ಭಾಗದಲ್ಲಿ ದೇವರಿಂದ ಮೆಲ್ಕಿಜೆದೇಕನ ತರಹದ ಮಹಾಯಾಜಕನೆನಿಸಿಕೊಂಡವನಾಗಿ ಎಂಬುದಾಗಿ ಗಮನಿಸುತ್ತೇವೆ. ಪ್ರಿಯರೇ, ಇಲ್ಲಿ ಎನಿಸಿಕೊಂಡವನಾಗಿ ಎಂಬುದಾಗಿ ನೋಡುವಾಗ ಅದು ವಂದಿಸಿಕೊಂಡವನಾಗಿ ಎಂಬ ಅರ್ಥವನ್ನು ಕೊಡುತ್ತದೆ ಮತ್ತು ಅದು ಮೆಲ್ಕಿಜೆದೇಕನನ್ನು ಉಲ್ಲೇಖಿಸುತ್ತದೆ. ನಂತರ ವಾಕ್ಯ ಭಾಗದಲ್ಲಿ ತನಗೆ ವಿಧೇಯರಾಗಿರುವವರೆಲ್ಲರಿಗೂ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ವಿಧೇಯತೆ ಅಂದರೇನು? ನೋಡಿರಿ, ಒಂದಾನೊಂದು ಸಾರಿ ಜನರ ಗುಂಪೊಂದು ಯೇಸುಕ್ರಿಸ್ತನನ್ನು ಹೀಗೆ ಕೇಳಿದರು. ಅದನ್ನು ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 28 ಹಾಗೂ 29ನೇ ವಚನಗಳಲ್ಲಿ ಹೀಗೆ ನೋಡುತ್ತೇವೆ. ಅವರು, ದೇವರಿಗೆ ಮೆಚ್ಚಿಕೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳುಹಿಸಿಕೊಟ್ಟವನನ್ನು ನೀವು ನಂಬುವುದೇ ಅಂದನು ಎಂಬುದಾಗಿ. ನಾವು ದೇವರಿಗೆ ವಿಧೇಯರಾಗಬೇಕಾಗಿದೆಯೇ? ಹಾಗಾದರೆ ನಾವು ಯೇಸು ಕ್ರಿಸ್ತನನ್ನು ನಂಬಬೇಕು. ಅದನ್ನೇ ಆತನು ಹೇಳುತ್ತಿರುವನು. ಮುಂದೆ ನಾವು ಈ ವಾಕ್ಯ ಭಾಗದಲ್ಲಿ ನಿರಂತರವಾದ ರಕ್ಷಣೆಗೆ ಎಂಬುದಾಗಿ ನೋಡುತ್ತೇವೆ. ಹೌದು ಪ್ರಿಯರೇ, ಇದುವೇ ಆ ಏಕೈಕ ರಕ್ಷಣೆಯಾಗಿದೆ. ಒಂದು ವೇಳೆ ಅದನ್ನು ನಾಳೆ ಕಳೆದುಕೊಳ್ಳುವಂಥದ್ದಾಗಿದ್ದರೆ ಅದು ನಂತರವಾದದ್ದು ಆಗುವುದಿಲ್ಲ, ಅದು ಬೇರೆ ಯಾವುದೋ ರಕ್ಷಣೆಯಾಗುತ್ತದೆ. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೊಡುವಂಥದ್ದು ಅದು ನಿರಂತರವಾದ ರಕ್ಷಣೆಯಾಗಿರುತ್ತದೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈಗ ಗ್ರಂಥಕರ್ತನು 3ನೇ ಅಪಾಯದ ಸಂಕೇತವನ್ನು ಹಾಕುತ್ತಾ ಇದ್ದಾನೆ. ಅದು ಮೆನುಗುತ್ತಿರುವ ಕೆಂಪು ದೀಪದಂತಿದೆ. ಅದು ಯಾವುದೆಂದರೆ ಮಂದ ಕೇಳುವಿಕೆಯ ಆಪತ್ತು ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಗ್ರಂಥಕರ್ತನು ಹೇಳುತ್ತಿರುವುದೇನೆಂದರೆ, ನುಡಿಯಲಿಕ್ಕೂ ಕಷ್ಟಕರವಾಗಿರುವ ಸಂಗತಿಗಳು ಇನ್ನೂ ಅನೇಕ ಇವೆ, ಆದರೆ ನಿಮ್ಮ ಗ್ರಹಿಕೆ ಅದನ್ನು ಹಿಡಿಯಲಾರದು, ನಿಮ್ಮ ಕೇಳಿಸಿಕೊಳ್ಳುವಿಕೆಯು ಮಂದವಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಒಂದು ಕೂಟವನ್ನೋ ಅಥವಾ ಸಭೆಯನ್ನೋ ಮುಗಿಸಿಕೊಂಡು ಮನೆಗೆ ಹೋದ ನಂತರ ನಮ್ಮ ಗಂಡನ ಹತ್ತಿರ ಅಥವಾ ಹೆಂಡತಿಯ ಹತ್ತಿರ ಇಂದು ಆ ಬೋಧಕರು ತಮ್ಮ ನಿಜವಾದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೋಧಿಸಲಿಲ್ಲ, ಅವರು ಇನ್ನೂ ಒಳ್ಳೆಯ ಸಂದೇಶವನ್ನು ನೀಡಬಹುದಾಗಿತ್ತು ಎಂಬುದಾಗಿ ಹೇಳಿರುವೆವೋ? ಹೌದು, ಖಂಡಿತವಾಗಿಯೂ ಹೇಳಿರುವೆವು. ಆದರೆ ನಿಜವಾದ ಸಮಸ್ಯೆಯು ನಮ್ಮದಾಗಿತ್ತು ಎಂಬುದಾಗಿ ಎಂದಾದರೂ ಯೋಚಿಸಿರುವೆವೋ? ಅದು ಯಾವ ಸಮಸ್ಯೆಯಾಗಿದೆ? ಅದು ನಮ್ಮ ಕೇಳಿಸಿಕೊಳ್ಳುವಿಕೆಯ ಸಮಸ್ಯೆಯಾಗಿದೆ. ಬೋಧಕರ ಕುರಿತು ದೂರಿದಾಗ ಅಲ್ಲಿ ಸಮಸ್ಯೆಯು ಅವರ ಬೋಧನೆಯಲ್ಲಿ ಇರಲಿಲ್ಲ, ಆದರೆ ಅದು ನಮ್ಮ ಕೇಳಿಸಿಕೊಳ್ಳುವಿಕೆಯಲ್ಲಿತ್ತು. ಪ್ರಿಯರೇ, ಇಂದು ವಿಶ್ವಾಸಿಗಳ ದೊಡ್ಡ ಸಮಸ್ಯೆ ಏನೆಂದರೆ ಅದು ಕಿವಿಯ ಸಮಸ್ಯೆಯಾಗಿದೆ. ನೋಡಿರಿ, ಇಬ್ರಿಯ ವಿಶ್ವಾಸಿಗಳು ಆತ್ಮೀಕ ಜ್ಞಾನದಲ್ಲಿ ಹಿಂದೆ ಇದ್ದರು. ಇಂದು ಅನೇಕ ಭಕ್ತರು ಇರುವಂತೆ ಅವರು ಇನ್ನೂ ಕೂಸುಗಳಾಗಿದ್ದರು. ಅವರು ಇನ್ನೂ ಕೂಸುಗಳ ಭಾಷೆಯನ್ನೇ ಬೋಧಕರಿಂದ ಕೇಳಲು ಬಯಸುತ್ತಿದ್ದರು. ಕಷ್ಟಕರವಾದದ್ದು ಅವರಿಗೆ ಬೇಡವಾಗಿತ್ತು. ಈ ಕಾರಣದಿಂದ ಇಂದು ಅನೇಕ ಬೋಧಕರು ತಮ್ಮದೇ ಆದ ದೃಷ್ಟಿಕೋನದಿಂದ ಬೇರೆ ಬೇರೆ ವಿಷಯಗಳನ್ನು ಮಾತಾಡುತ್ತಾ ಜನರನ್ನು ತೃಪ್ತಿಪಡಿಸಲು ಪ್ರಯತ್ನಿಸುತ್ತಾ ಇರುವರು. ಇದು ಎಂಥ ದುಃಖಕರವಾದ ಸಂಗತಿಯಲ್ಲವೇ? ನಮ್ಮ ಧ್ಯಾನವನ್ನು ಮುಂದುವರೆಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರೂ
ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ ಎಂಬುದಾಗಿ. ಪೌಲನು ಈ ಇಬ್ರಿಯ ವಿಶ್ವಾಸಿಗಳಿಗೆ ಹೇಳುತ್ತಿರುವುದೇನೆಂದರೆ, ನೀವು ಇನ್ನೂ ಹಾಲಿನ ಅವಶ್ಯಕತೆಯಲ್ಲಿ ಇದ್ದೀರಿ, ಗಟ್ಟಿಯಾದ ಆಹಾರಕ್ಕೆ ಸಿದ್ಧರಾಗಿಲ್ಲ, ನೀವು ಇನ್ನೂ ಪರಿಪಕ್ವತೆಗೆ ಬರುವಷ್ಟು ಬೆಳೆದಿರುವುದಿಲ್ಲ ಎಂಬುದಾಗಿ. ನೋಡಿರಿ, ಒಂದು ಕೂಸು ಗಟ್ಟಿಯಾದ ಆಹಾರವನ್ನು ತಿನ್ನಲಾರದು, ಆದರೆ ಒಬ್ಬ ಪ್ರಾಯಸ್ಥನು ಹಾಲನ್ನು ಕುಡಿಯಬಹುದು. ಅದರಂತೆ ಬಹು ದುಃಖಕರವಾದ ಸಂಗತಿ ಏನೆಂದರೆ, ಇಂದು ಅನೇಕ ಬೆಳೆದಿರುವ ಭಕ್ತರು ಪೀಠದಿಂದ ಬರುವ ಹಸುಗೂಸುಗಳ ಕಥೆಗಳನ್ನು ಆಲಿಸುತ್ತಾ ಕೂತುಕೊಂಡಿದ್ದಾರೆ. ಅವರು ಅದನ್ನು ಸಹಿಸಿಕೊಳ್ಳುತ್ತಿರುವುದು ಬಹು ದುರಂತದ ಮತ್ತು ದುಃಖಕರವಾದಂತಹ ಸಂಗತಿಯಾಗಿದೆ. ಆದರೂ ಅವರು ಅದನ್ನು ಮಾಡುತ್ತಾ ಇದ್ದಾರೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವ ಇಲ್ಲದವನಾಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಕಂಡುಬರುವ ಆ ವ್ಯಕ್ತಿಯು ದೇವರ ವಾಕ್ಯವನ್ನು ತಿಳಿದಿರುವುದಿಲ್ಲ. ನೋಡಿರಿ, ದೇವರ ವಾಕ್ಯದ ಹೊರತು ನಾವು ಆತ್ಮೀಕ ಜೀವಿತದಲ್ಲಿ ಬೆಳೆಯಲಿಕ್ಕೆ ಆಗುವುದಿಲ್ಲ. ನಾವು ಸಭೆಯಲ್ಲಿ ಬಹಳ ಚುರುಕಾಗಿರಬಹುದು, ನಾವು ಸಭಾ ಸಮಿತಿಯ ಸದಸ್ಯರಾಗಿರಬಹುದು. ದಯಮಾಡಿ ಗಮನಿಸಿರಿ, ನಾವು ಏನೇ ಆದರೂ ಸರಿ, ನಾವು ದೇವರ ವಾಕ್ಯವನ್ನು ಪ್ರತಿದಿನವೂ ಅಭ್ಯಾಸಿಸುತ್ತಾ ಇಲ್ಲ ಎಂಬುದಾಗಿ ಹೇಳುವುದಾದರೆ ನಾವಿನ್ನು ಕೂಸುಗಳೇ ಆಗಿದ್ದೇವೆ. ಮತ್ತು ಒಂದು ಕೂಸು ಸಭೆಯ ಉನ್ನತ ಸ್ಥಾನದಲ್ಲಿ ಇರುವುದು ಎಂಥ ದುಃಖಕರವಾದಂಥ ದುರಂತದ ಸಂಗತಿಯಲ್ಲವೇ? ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು, ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ ಎಂಬುದಾಗಿ. ಇಲ್ಲಿಗೆ ಇಬ್ರಿಯರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ ವಾಕ್ಯಧ್ಯಾನವು ಮುಕ್ತಾಯವಾಯಿತು. ಅದ್ಭುತವಾದ ರೀತಿಯಲ್ಲಿ ಇಲ್ಲಿಯವರೆಗೂ ತಂದೆಯಾದ ದೇವರು ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೆಯ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ 6ನೆಯ ಅಧ್ಯಾಯದ ಮುಖ್ಯ ಪ್ರಸ್ತಾಪವು 4ನೆಯ ಅಪಾಯದ ಸಂಕೇತ ಎಂಬುದಾಗಿ, ಅಂದರೆ ಭ್ರಷ್ಟರಾಗಿ ಹೋಗುವ ಆಪತ್ತು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, 5ನೆಯ ಅಧ್ಯಾಯದಲ್ಲಿ ಅಪಾಯದ ಸಂಕೇತವು ಮಂದ ಕೇಳಿಸಿಕೊಳ್ಳುವಿಕೆಯ ಆಪತ್ತು ಎಂಬುದಾಗಿತ್ತು. ನೋಡಿರಿ, ಕಷ್ಟ ಸಂಕಷ್ಟಗಳು ಸಮೀಪಿಸುತ್ತಿರುವುದನ್ನು ಈಗಾಗಲೇ ಕಾಣುತ್ತಿದ್ದ ಇಬ್ರಿಯ ವಿಶ್ವಾಸಿಗಳ ಜೀವಿತದಲ್ಲಿ ಅವರು ತಮ್ಮ ಕ್ರಿಸ್ತನ ಅರಿಕೆಯಿಂದ ಜಾರಿ ಯಹೂದಿ ಧರ್ಮಕ್ಕೆ ಹಿಂತಿರುಗಿ ಹೋಗುವ ಆಪತ್ತು ಇರುವುದು. ಇಬ್ರಿಯ ಗ್ರಂಥಕರ್ತನು ಯಹೂದಿ ಧರ್ಮಾಚರಣೆಗೆ ಸಂಬಂಧಿಸಿದ ಕೂಸುಗಳ ಸಂಗತಿಗಳನ್ನು ತಿಳಿಸುತ್ತಿದ್ದಾನೆ. ಅವನು ಅವರನ್ನು ಬೆಳೆಯಲು ಹಾಗೂ ಪರಿಪಕ್ವತೆಗೆ ಸಾಗಲು ಪ್ರೋತ್ಸಾಹಿಸುತ್ತಾ ಇರುವನು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈಗ ದಯಮಾಡಿ ನನ್ನೊಂದಿಗೆ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ ಪ್ರಾರಂಭದ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದುದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು, ಸ್ನಾನ, ಹಸ್ತಾರ್ಪಣೆಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಪದೇ ಅಸ್ತಿವಾರವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಹಳೆಯ ಒಡಂಬಡಿಕೆಯಲ್ಲಿ ಧರ್ಮಾಚರಣೆ ಸಂಕೇತ ಹಾಗೂ ಸಂಪ್ರದಾಯಗಳಲ್ಲಿ ಯೇಸು ಕ್ರಿಸ್ತನ ಕುರಿತು ಮುನ್ಸೂಚನೆ ಕೊಡುವ 6 ಮೂಲಭೂತವಾದ ನಿಜಸ್ಥಿತಿಗಳು ಯಾವುವೆಂದರೆ: ಮೊದಲನೆಯದಾಗಿ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಬಿಡುವುದು. ಎರಡನೆಯದಾಗಿ ದೇವರಲ್ಲಿಯೇ ನಂಬಿಕೆ ಇಡುವುದು. ಮೂರನೆಯದಾಗಿ ಸ್ನಾನದ ವಿಷಯವಾದ ಉಪದೇಶ. ನಾಲ್ಕನೆಯದಾಗಿ ಹಸ್ತಾರ್ಪಣೆಗಳು. ಐದನೆಯದಾಗಿ ಸತ್ತವರಿಗೆ ಪುನರುತ್ಥಾನ. ಮತ್ತು ಆರನೆಯದಾಗಿ
ನಿತ್ಯವಾದ ನ್ಯಾಯ ತೀರ್ಪು ಎಂಬುವುಗಳೇ. ಬನ್ನಿರಿ ಪ್ರಿಯರೇ, ಈಗ ನಾವು ಈ 6 ಸಂಗತಿಗಳನ್ನು ಒಂದೊಂದಾಗಿ ವಿವರವಾಗಿ ಧ್ಯಾನ ಮಾಡೋಣ. ಮೊದಲನೆಯದಾಗಿ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಬಿಟ್ಟು ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ಓದುತ್ತಿರುವ ಕರ್ಮಗಳು ಅವು ಮೋಶೆಯ ಮೂಲಕ ಬಂದಂಥ ಧರ್ಮಶಾಸ್ತ್ರದ ಕರ್ಮಗಳಾಗಿದ್ದವು. ನೋಡಿರಿ, ಇಬ್ರಿಯರು ಅವುಗಳನ್ನು ಪಾಲಿಸಲು ಸತತವಾಗಿ ಪ್ರಯತ್ನಿಸುತ್ತಾ ಇದ್ದರು ಮತ್ತು ಅವುಗಳನ್ನು ಮುರಿಯುತ್ತಾ ಇದ್ದರು, ಮತ್ತೆ ಪಶ್ಚಾತ್ತಾಪ ಪಡುತ್ತಾ ಇದ್ದರು. ಆದ್ದರಿಂದ ಇವು ಮಕ್ಕಳ ಸಂಗತಿಗಳಾಗಿರುವವು ಎಂಬುದಾಗಿ ಗ್ರಂಥಕರ್ತನು ತಿಳಿಸುತ್ತಾ ಇರುವನು. ಇನ್ನು ಎರಡನೆಯದಾಗಿ ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಹಳೆಯ ಒಡಂಬಡಿಕೆಯಲ್ಲಿ ದೇವರ ಕಡೆಗಿನ ನಂಬಿಕೆಯನ್ನು ಕಲಿಸಿಕೊಡುವ ರೀತಿಯು ಹೇಗಿತ್ತೆಂದರೆ, ನಾವು ದೇವರನ್ನು ವಿಶ್ವಾಸಿಸಿದರೆ ಹೆಚ್ಚು ದೂರವೇನೂ ಹೋಗಿರುವುದಿಲ್ಲ ಎಂಬ ಅರ್ಥದಲ್ಲಿ ಹೇಳುವಂಥದ್ದಾಗಿತ್ತು. ಹಳೆಯ ಒಡಂಬಡಿಕೆಯ ಧರ್ಮಾಚರಣೆಯು ಯೇಸುಕ್ರಿಸ್ತನು ಮಹಾಯಾಜಕನು ಎಂಬಂತೆ ಅಲ್ಲ, ಆದರೆ ದೇವಾಲಯದ ಯಜ್ಞಗಳ ಮೂಲಕ ದೇವರನ್ನು ಸಮೀಪಿಸುವ ಆತನಲ್ಲಿನ ನಂಬಿಕೆಯನ್ನು ಪರಿಚಯಿಸುತ್ತದೆ. ಪ್ರಿಯರೇ, ಮುಂದುವರಿದು ನಾವು ಸ್ನಾನ, ಹಸ್ತಾರ್ಪಣೆಗಳ ವಿಷಯವಾದ ಉಪದೇಶ ಎಂಬುದಾಗಿ ಗಮನಿಸುತ್ತೇವೆ. ದಯಮಾಡಿ ಗಮನಿಸಿರಿ, ಇದು ಹೊಸ ಒಡಂಬಡಿಕೆಯ ದೀಕ್ಷಾಸ್ನಾನಕ್ಕೆ ಸಂಬಂಧಿಸಿದ್ದಲ್ಲ, ಆದರೆ ಇದು ಹಳೆಯ ಒಡಂಬಡಿಕೆಯ ಸ್ನಾನಗಳ ಕುರಿತು ಹೇಳುತ್ತದೆ. ಯಾಕಂದರೆ ಆ ಸಮಯದಲ್ಲಿ ಅನೇಕ ರೀತಿಯ ಸ್ನಾನಗಳಿದ್ದವು. ನೋಡಿರಿ, ಕೇವಲ ಆತ್ಮೀಕ ಚಿತ್ರಗಳನ್ನು ಅಭಿವೃದ್ಧಿಪಡಿಸುವ ಛಾಯೆಗಳಾಗಿರುವ ಅವುಗಳಿಗೆ ಇಬ್ರಿಯ ವಿಶ್ವಾಸಿಗಳು ಹಿಂದಿರುಗಲು ಬಯಸುತ್ತಿದ್ದರು. ಹೌದು, ಹಳೆಯ ಒಡಂಬಡಿಕೆಯ ಸಂಗತಿಗಳು ವಾಸ್ತವಿಕತೆಯಾಗಿದ್ದ ಮುಂದೆ ಬರಲಿಕ್ಕಿದ್ದ ಯೇಸುಕ್ರಿಸ್ತನನ್ನು ಉಪಮಾನಪೂರ್ವಕವಾಗಿ ತೋರಿಸುವಂಥವುಗಳಾಗಿದ್ದವು. ನಂತರ ನಾವು ಹಸ್ತಾರ್ಪಣೆಗಳ ವಿಷಯವಾಗಿ ನೋಡುವಾಗ ಇದೂ ಸಹ ಹಳೆಯ ಒಡಂಬಡಿಕೆಯ ಒಂದು ಧರ್ಮಾಚರಣೆಯಾಗಿತ್ತು. ನೋಡಿರಿ, ಯಾರಾದರೂ ಯಜ್ಞಕ್ಕೆಂದು ಒಂದು ಪಶುವನ್ನು ತರುವಾಗ ಅದರ ತಲೆಯ ಮೇಲೆ ತನ್ನ ಕೈಗಳನ್ನು ಇಡುವುದರ ಮೂಲಕ ತನ್ನನ್ನು ಅದರೊಂದಿಗೆ ಗುರುತಿಸಿಕೊಳ್ಳುತ್ತಿದ್ದನು ಮತ್ತು ಆ ಪಶುವು ಆ ವ್ಯಕ್ತಿಯ ಬದಲಾಗಿ ಯಜ್ಞವೇದಿಯ ಮೇಲೆ ಹೋಗುತ್ತಿತ್ತು. ಮುಂದೆ ನಾವು ಸತ್ತವರಿಗೆ ಪುನರುತ್ಥಾನವು ನಿತ್ಯವಾದ ನ್ಯಾಯ ತೀರ್ಪು ಎಂಬುದಾಗಿ ನೋಡುತ್ತೇವೆ. ಈ ವಿಷಯವನ್ನು ಸಹ ಹಳೆಯ ಒಡಂಬಡಿಕೆಯಲ್ಲಿ ಬೋಧಿಸಲಾಗಿತ್ತು. ಆದರೆ ಈಗ ಅವರು ಕ್ರಿಸ್ತನ ಪುನರುತ್ಥಾನದ ಕಡೆಗೂ ಜೀವಿಸುವ ಕ್ರಿಸ್ತನ ಕಡೆಗೂ ಬರಬೇಕಾಗಿತ್ತು. ಹೌದು, ನಿತ್ಯವಾದ ನ್ಯಾಯ ತೀರ್ಪು ಎಂಬುದು ಹಳೆಯ ಒಡಂಬಡಿಕೆಯಲ್ಲಿ ಕಲಿಸಿಕೊಡಲಾಗಿತ್ತು. ಪ್ರಿಯರೇ, ನಮ್ಮ ವಾಕ್ಯ ಧ್ಯಾನದಲ್ಲಿ ನಾವು ಮುಂದುವರಿದು ನೋಡುವಾಗ ಇವುಗಳನ್ನು ಪದೇ ಪದೇ ಅಸ್ತಿವಾರವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತಾಡದೆ ಎಂಬುದಾಗಿ ಗಮನಿಸುತ್ತೇವೆ. ಬನ್ನಿರಿ, ಇದನ್ನು ನಾವು ಕೆಲವು ಇತರ ದೃಷ್ಟಿಕೋನಗಳಿಂದ ನೋಡಿಕೊಳ್ಳೋಣ. ಕಟ್ಟಡವನ್ನು ಕಟ್ಟುವವನು ಅಸ್ತಿವಾರದಲ್ಲಿಯೇ ಅಥವಾ ಬುನಾದಿಯಲ್ಲಿಯೇ ಕೂತುಕೊಳ್ಳದೆ ಆ ಅಸ್ತಿವಾರದ ಮೇಲೆ ಕಟ್ಟುವುದರೊಂದಿಗೆ ಮುಂದೆ ಸಾಗಬೇಕಾಗುತ್ತದೆ. ಅದರಂತೆಯೇ ಒಂದು ಮಗುವು ಕೇವಲ ಅ ಆ ಇ ಈ ಇವುಗಳನ್ನೇ ಕಲಿತುಕೊಂಡು ಇರಲಿಕ್ಕೆ ಆಗುವುದಿಲ್ಲ. ಅವನು ಅಥವಾ ಅವಳು ತನ್ನ ಕಲಿಯುವಿಕೆಯನ್ನು ಮುಂದುವರಿಸುತ್ತಾ ಹೆಚ್ಚಿನ ವ್ಯಾಸಂಗದ ಕಡೆಗೆ ಸಾಗಬೇಕಾಗುತ್ತದೆ. ಅದರಂತೆಯೇ ಪ್ರಿಯರೇ, ಒಬ್ಬ ವಿಶ್ವಾಸಿಗೆ ಇದು ದೇವರ ಸಿಂಹಾಸನದ ಕಡೆಗೆ ಸಾಗುವ ಪ್ರಯಾಣವಾಗಿರುತ್ತದೆ. ಇನ್ನು ಕೊನೆಯದಾಗಿ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪೂರ್ಣವಾದ ತಿಳುವಳಿಕೆಯು ಎಂಬುದಾಗಿ ಹೇಳುವಾಗ ಅದು ಪೂರ್ಣ ಪರಿಪಕ್ವತೆಯ ಕಡೆಗೆ ಸಾಗುತ್ತಾ ಹೋಗುವುದಾಗಿದೆ. ಇದು ಬಹಳ ಅರ್ಥಗರ್ಭಿತವಾದಂಥ ಅದ್ಭುತಕರವಾದಂಥ ಸಂಗತಿಯಾಗಿದೆಯಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಗಂಭೀರವಾದಂಥ ಸಮಯದಲ್ಲಿ ದೇವರ ಪರಿಶುದ್ಧ ವಾಕ್ಯಗಳನ್ನು ಆಲಿಸುತ್ತಿರುವಂಥ ಪ್ರಿಯ ದೇವಜನರೇ, ದೇವರಾತ್ಮನು ನಮ್ಮೊಂದಿಗೆ ಬಹು ಸ್ಪಷ್ಟವಾಗಿ ಮಾತನಾಡಿದ್ದಾನೆಂಬುದಾಗಿ ನಾನು ನಂಬುತ್ತೇನೆ. ಯಾವ ರೀತಿಯಲ್ಲಿ ನಾವು ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಸಾಗುತ್ತಾ ಇದ್ದೇವೆ? ನಾವು ಇನ್ನೂ ಪ್ರಾಪಂಚಿಕರು, ಕ್ರಿಸ್ತನ ವಿಷಯದಲ್ಲಿ ಎಳೆಕೂಸುಗಳಾಗಿದ್ದೇವೆಯೋ ಅಥವಾ ಪೂರ್ಣ ತಿಳುವಳಿಕೆಗೆ ಸಾಗುತ್ತಾ ಇದ್ದೇವೆಯೋ? ನಮ್ಮನ್ನು ನಾವು ಈ ಸಮಯದಲ್ಲಿ ಪರೀಕ್ಷಿಸಿಕೊಳ್ಳೋಣ. ನೋಡಿರಿ, ನಾವು ನಮ್ಮ ಸ್ವಂತ ಸ್ವತ್ತಲ್ಲ,
ನಾವು ಯೇಸುಕ್ರಿಸ್ತನ ರಕ್ತದ ಮೂಲಕ ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೇವೆ. ಆದ್ದರಿಂದ ನಾವು ಕ್ರಿಸ್ತನ ಸಾರೂಪ್ಯವನ್ನು ಧರಿಸಿಕೊಳ್ಳಲು ಪ್ರಯಾಸಪಡಬೇಕು ಮತ್ತು ನಮ್ಮ ದೇಹದಲ್ಲಿಯೂ ಆತ್ಮದಲ್ಲಿಯೂ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಬೇಕು. ಅದುವೇ ದೇವರ ಚಿತ್ತವಾಗಿದೆ ಹಾಗೂ ಆತನ ಉದ್ದೇಶವಾಗಿದೆ. ಆದ್ದರಿಂದ ಪ್ರಿಯರೇ, ಈ ಸಮಯದಲ್ಲಿ ನಾವು ಸಂಪೂರ್ಣವಾಗಿ ದೇವರ ತ್ರಾಣವುಳ್ಳ ಹಸ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ ಮತ್ತು ಆತನ ಸಾರೂಪ್ಯವನ್ನು ಧರಿಸಿಕೊಂಡು ಪೂರ್ಣ ತಿಳುವಳಿಕೆಗೆ ಸಾಗುತ್ತಾ ಜಯದಿಂದ ಜಯದ ಜೀವಿತಕ್ಕೆ, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಸಾಗೋಣ. ಹಾಗೆ ಮಾಡಲು ದೇವರು ತನ್ನಾತ್ಮನ ಮೂಲಕ ನಿಮ್ಮೆಲ್ಲರನ್ನೂ ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇನ್. ಪ್ರಿಯರೇ, ಇಲ್ಲಿಯವರೆಗೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 8ನೇ ವಚನದಿಂದ 6ನೇ ಅಧ್ಯಾಯದ 2ನೇ ವಚನಗಳವರೆಗಿನ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಸವಾಲನ್ನು ಎಸಗುವ ಒಂದು ವಾಕ್ಯವನ್ನು ನೋಡಿಕೊಂಡಿದ್ದೇವೆ. ಅದು ಯಾವುದೆಂದರೆ, ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಿದ್ದರೂ ಒಬ್ಬನೂ ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ ಎಂಬುದಾಗಿ. ಖಂಡಿತವಾಗಿಯೂ ಇದು ಒಪ್ಪಿಕೊಳ್ಳಲೇಬೇಕು ಪ್ರಿಯರೇ. ಆದರೆ ದೇವರು ತನ್ನ ಮಹಾಕೃಪೆಯಿಂದ ನಮಗೆ ಈ ರೀತಿಯಾಗಿ ದೇವರ ವಾಕ್ಯವನ್ನು ಅಭ್ಯಾಸಿಸಲು ಅನುಕೂಲ ಮಾಡಿಕೊಟ್ಟಿರುತ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಮುಂದಿನ ಕಾರ್ಯಕ್ರಮಗಳಲ್ಲಿ ಇನ್ನೂ ಅನೇಕ ಸತ್ಯಾರ್ಥಗಳನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕೃಪಾಪೂರ್ಣನಾದ ದೇವರೇ, ನೀನು ಕೊಟ್ಟಂಥ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಜೀವವುಳ್ಳ ವಾಕ್ಯವನ್ನು ನಮ್ಮದಾಗಿ ಮಾಡಿಕೊಂಡು ಆ ವಾಕ್ಯದಲ್ಲಿ ದಿನಾಲು ಬೆಳೆಯುವುದಕ್ಕೆ ಸಹಾಯ ಮಾಡಬೇಕಾಗಿ ಬೇಡುತ್ತೇವೆ. ಯಾರ್ಯಾರು ನಿನ್ನನ್ನು ತಿರಸ್ಕರಿಸಿದ್ದಾರೋ ಅವರನ್ನು ಕರುಣಿಸು. ನಿನ್ನ ವಾಕ್ಯಗಳ ಮೂಲಕವಾಗಿ ಅವರನ್ನು ಬಲಪಡಿಸು. ಕಷ್ಟ, ಸಮಸ್ಯೆ, ಕಣ್ಣೀರು, ರೋಗದಲ್ಲಿರುವವರ ಭಿನ್ನ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ಕೊಟ್ಟು ಬಿಡುಗಡೆಯ ಜೀವಿತದಲ್ಲಿ ನಡೆಸಬೇಕಾಗಿ ಬೇಡುತ್ತೇವೆ. ನಾವೆಲ್ಲರೂ ನಿನ್ನ ವಾಕ್ಯ ಭರಿತರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯರೇ, ಅನುದಿನವೂ ಈ ಸೇವೆಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಅನಿಸಿಕೆ ಹಾಗೂ ಸಲಹೆಗಳು ಸುವಾರ್ಥ ಸೇವೆಯಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ಆದುದರಿಂದಲೇ ಈಗಲೇ ಕೆಳಗೆ ಕಾಣಿಸುವ ದೂರವಾಣಿ ಸಂಖ್ಯೆಗೆ ಮಿಸ್ ಕಾಲ್ ನೀಡಿ ಬೆಂಬಲಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ತಿರುಗಿ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ದೇವರ ಆಶೀರ್ವಾದವು ನಿಮ್ಮೊಂದಿಗಿರಲಿ.